ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇರುವಾಗ ಕಾಲು ಬೇಡಿಗಳನ್ನು ತೊಡಿಸಬೇಕೆ? ಗಿಜಿಗಿಜಿಯಾದ ಹುಣ್ಣಿನ ಮೇಲೆ ಕಾಯ್ದ ಕಬ್ಬಿಣದಿಂದ ಚುಚ್ಚಬೇಕೆ? ಕೂಡಲ ಸಂಗಮನಾಥ ನೀಡುವ ಕಷ್ಟ ಸಹಿಸುವುದಕ್ಕೆ ಸಿರಿಯಾಳನಿಗಲ್ಲದೆ ಬೇರೆಯವರಿಗೆ ಸಾಧ್ಯವೇ? ಶ್ರೇಷ್ಠ ಭಕ್ತರೆನಿಸಿದ ಸಿರಿಯಾಳ ಮುಂತಾದವರು ತಮ್ಮಲ್ಲಿ ಏನಿದ್ದರೂ ಸೋತು ಕೊಟ್ಟು ಬಿಡುತ್ತಾರೆ. ಯಾರಿಂದಾದರೂ ಪಡೆಯಬೇಕು, ಗೆಲ್ಲಬೇಕು ಎಂಬ ದಾರಿಯೇ ಅವರಿಗೆ ತಿಳಿಯದು. ಕೂಡಲ ಸಂಗಮೇಶನ ಭಕ್ತರು ಬಾಯುಪಚಾರ ಅರಿಯದವರು. ಸವಿ ಮಾತುಗಳಿಂದ ಕಿವಿಗಿಂಪಾಗಿಸಬಹುದು. ಒಳ್ಳೆಯ ಕಾರ್ಯಗಳನ್ನು ಮಾಡಿದೊಡನೆ ನಾನು ಶರಣ ಎಂದುಕೊಳ್ಳಲಾಗದು. ದ್ರವ್ಯ, ಪ್ರಾಣ, ಅಭಿಮಾನಗಳು ಲಿಂಗೋದ್ಭವ ಶರಣರಿಗೆ ಮಾತ್ರ ಸದುಪಯೋಗವಾಗಬಲ್ಲವು. ಕೂಡಲ ಸಂಗಮನಾಥನ ಶರಣರ ಜನರಲ್ಲಿರುವ ಭಕ್ತಿಯ ನಿಧಿ ನನಗೆಂತೂ ಸಿಕ್ಕಬೇಕು ಹೇಳು ತಂದೆ. ಶಿವನೇ, ನನ್ನಲ್ಲಿ ಬಾಣ ಮಯೂರರಂತೆ ವರ್ಣಿಸುವ ಶಕ್ತಿ ಇದೆಯೇ? ಸಿರಿಯಾಳನಂತೆ ಕರುಳ ಕಂದನನ್ನೇ ಕೊಯ್ದುಣಿಸುವ ತ್ಯಾಗ ಬಲವಿದೆಯೇ? ದಾಸಿಯಮ್ಮಯ್ಯನ ಹಾಗೆ ಉಡಲು ವಸ್ತ್ರ ಕೊಡಲು ನನಗೆ ಸಾಧ್ಯವೇ? ಉಂಡು ಉಟ್ಟು ನಿನಗೆ ಕೊಟ್ಟರೆ ಅದಾವ ಸಾಮರ್ಥ್ಯ? ನಾನೇ ನನ್ನರ್ಪಿಸಿಕೊಂಡರೆ ಅದು ಶ್ರೇಷ್ಠ ಧರ್ಮ. ಜೇಡರ ದಾಸಯ್ಯನು ತಾನುಡುವ ಬಟ್ಟೆಗಳನ್ನೇ ನಿನಗೆ ನೀಡಿ ಶ್ರೇಷ್ಠ ಸಂಪದದ ಪ್ರಸಾದ ಹೊಂದಿದ. ಸಿರಿಯಾಳನು ತನ್ನ ಹೊಟ್ಟೆಯ ಮಗನ ಪ್ರಾಣ ಮಾಂಸವನ್ನು ನಿನಗರ್ಪಿಸಿ ಪ್ರಾಣ ಪ್ರಸಾದ ಪಡೆದ. ಸಿಂಧು ಬಲ್ಲಾಳನು ತನ್ನ ಮಡದಿಯನ್ನೇ ನಿನಗರ್ಪಿಸಿ ಭೇದ ಭಾವವಿಲ್ಲದ ಸಮಾತ ಪ್ರಸಾದ ಎನಿಸಿದ. ಇವರೆಲ್ಲರೂ ಅತ್ಯಚ್ಛವಾದ ಭಕ್ತಿ ಕಾಣಿಕೆ ನೀಡಿ ಕೈಲಾಸ ಪದವಿಯನ್ನು ಪಡೆದರು. ಆದರೆ ನಾನು ಏನನ್ನು ಅರಿಯದ ಮೂಢ, ಕಡುಬಡ ಭಕ್ತ. ಸಂಗಮನಾಥ ಕೃಪೆದೋರಿ ಕಾಪಾಡು. ತ್ರಿವಿಧ ದಾಸೋಹ, ಲಿಂಗ ಪೂಜೆ, ಜಂಗಮ ಸೇವೆಗಳಲ್ಲಿ ತಪ್ಪಿದ ದೋಷಿ ನಾನು. ಒಮ್ಮೆ ಒಂದೇ ಒಂದು ಸಲ ತಿಳಿಸಿ ಕಾಪಾಡು. ಆಮೇಲೆಯೂ ತಪ್ಪಿದೆನಾದರೆ ನೀವು ನೀಡಿದ ಫಲ ಉಣ್ಣಲು ಸಿದ್ಧ. ಆನೆಗೆ ಹಂದಿಯನ್ನು ಹೋಲಿಸಿದ ಮಾತ್ರಕ್ಕೆ ಅದು ಆನೆಯಾಗೀತೆ. ಸಾಮಾನ್ಯವಾದ ಸರ್ಪವನ್ನು ನಾಗರಾಜನಿಗೆ ಹೋಲಿಸಿಬಿಟ್ಟರೆ ಆಗಿಬಿಡುವುದೇ. ನಾನು ಭಕ್ತನಾಗಿದ್ದರೇನಾಯಿತು? ನಮ್ಮ ಕೂಡಲ ಸಂಗಮೇಶನ ಸದ್ಭಕ್ತರಿಗೆ ಹೋಲುವಂತಾಗಬಲ್ಲೆನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.